ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ನಮ್ಮ ವಿವಾಹವಾಗಿತ್ತು. ಅವಾಗಿಷ್ಟು ನಾವು ಆಗಿದ್ದಿಲ್ಲ ಅಂತ ಅದ್ಭುತ. ಇವತ್ತು ನಿಮ್ಮೆಲ್ಲರ ಪ್ರೀತಿಯ ಈ ಮಾಡ್ತಕ್ಕಂಥದ್ದು ನೋಡಿದ್ರೆ ಈಗ ಎರಡನೇ ಕಲ್ಯಾಣ ಮಹೋತ್ಸವ ನಮಗೆಲ್ಲ ಮಾಡಬೇಕು. ಅದಕ್ಕೆ ಸುಮಾರು 30 ವರ್ಷ ಆಯಿತು ವಿವಾಹವಾಗಿ. ಸಂಜಯ್ ಪಾಟೀಲ್ ಎತ್ತು ಕೊಡ್ತು ಮಕ್ಕಳು ಇಲ್ರಿ ಸರ್, ಇಷ್ಟೊಂದು ಮಕ್ಕಳು ನಿಮ್ಗೆ ನಮ್ಗೆ ಮಕ್ಕಳೇನು ಬೇಕು? ನಿಮ್ಮ ಆಶೀರ್ವಾದವೇ ಸಮಾಜದ ಒಂದು ಆಶೀರ್ವಾದವೇ, ಪೂಜ್ಯ ಗುರುಗಳ ಆಶೀರ್ವಾದವೇ ನಮಗೆಲ್ಲ ಶ್ರೀರಕ್ಷೆ. ಅಂತ ಒಂದು ಪ್ರೀತಿಯ ಒಂದು ವ್ಯವಸ್ಥೆಯನ್ನು ತಾವೆಲ್ಲ ಮನಪೂರ್ವಕವಾಗಿ, ಯಾಕೆ ನಮ್ಮ ಮೇಡಮರಂತೂ ಅದು ಭಾಳ ಅವಾಯ್ಡ್ ಮಾಡ್ತಿದ್ರು. ಇದೀಗ ತಾನೇ ನಮ್ಮ ಸಂಜಯ್ ಪಾಟೀಲ್ ಭಾಳ ಕಾಣು. ಯಾಕಂದ್ರೆ ನಮ್ಮ ಶರಣರು ಭಾಳ ಟೈಮ್ ಇಲ್ಲ, ಭಾಳ ಸಮಯದ ಅಭಾವ ಇದೆ. ದಯವಿಟ್ಟು ಅದೊಂದು ತೊಲಿಯವರು ಬಂಗಾರದ ಉಂಗುರನ್ನು ನಮ್ಮ ಹುಡುಗರೇ ಇಲ್ಲ. ಈಗ ರಸ್ತೆಗೆ ಹೋಗ್ತದೆ ಶ್ರಾವಣ ಸಂಜೆಗೆ ಹೀಗೆ ವೇದಿಕೆಯಲ್ಲಿರ್ತಕ್ಕಂಥ ಸಿದ್ಧಲಿಂಗ ಸ್ವಾಮೀಜಿಗಳನ್ನು ಹೃದಯಪೂರ್ವಕವಾಗಿ ನಾನು ನಮಸ್ಕರಿಸುತ್ತಾ, ವೇದಿಕೆಯಲ್ಲಿ ಸಹೋದರರು, ಸಂಬಂಧಿಕರು ಮತ್ತು ನಮ್ಮೆಲ್ಲ ಗೈಡ್ ಮಾರ್ಗದರ್ಶಿಯಾಗಿರ್ತಕ್ಕಂಥ ಹಿರಿಯ ಅಣ್ಣಂದಿರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ಕೊಟ್ಟಿರ್ತಕ್ಕಂಥ ಶ್ರೀಯುತರಾದ ಮಲ್ಲಿನಾಥ್ ಎಚ್ಚೆಟ್ಟಣ್ಣನವರೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ KGB ಅಂದರೆ ಇದಕ್ಕೆ ಮೂಲ ಕಾರಣೀಕರ್ತರು ನಮ್ಮ ಹಿರಾಯ ಸ್ವಾಮಿಯವರು. ಯಾಕೆ ಹೇಳಿ, ಅವ್ರ ನೌಕರಿ ಏನು ಮಾಡ್ತಾರೆ? ಯಾವ ಬ್ಯಾಂಕಿನವರು? ಯಾವ ಬ್ಯಾಂಕ್? KGB ಬ್ಯಾಂಕಿನವರು. ಆ ಹೆಸರಿನಿಂದಾಗೆ ನಮ್ಮ ಸಂಜಯ್ ಪಾಟೀಲ್ರು, ನಮ್ಮ ಶಿವಲಿಂಗ ಮಂಡಿ ಶರಣರು, ಇಡಗಿಯವರು ಇವರೆಲ್ಲ ಒಂದು ಸಂಘಟನೆ ಕಟ್ಟದು. ಸುಮಾರು 10-15 ವರ್ಷಗಳ ಹಿಂದೆ ಕನ್ನಡ ಗೆಳೆಯರ ಬಳಗ, ಅದೇ KGB. ಶಾರ್ಟ್ಲಿ ಅದನ್ನು ನಾವು KGB ಅಂತೇಳಿ ಕರಿತೀವಿ. ಕನ್ನಡ ಗೆಳೆಯರ ಬಳಗ ಅದು ಎಲ್ಲಿ? ಗಡಿನಾಡಿನೊಳಗೆ. ಅದು ನಾವು ಆಳೋದ ಹೃದಯ ಬಳಗ. ತಾವೆಲ್ಲರೂ ಏನಿದ್ದೀರಿ ಅಂದ್ರೆ ಕನ್ನಡ ಅಪ್ಪಟ್ಟ ಅಭಿಮಾನಿ. ಸೊ ಕನ್ನಡಕ್ಕಾಗಿ ಬಹಳಷ್ಟು ಸಂಜಯ್ ಪಾಟೀಲ್ರು ವರ್ಣನೆ ಮಾಡೋದು. ಸೊ ಆ ವರ್ಣನೆಗೆ ನಾವು ಅರ್ಹತೆ ಇದೋ ಇವರು ಗೊತ್ತಿಲ್ಲ. ನಮ್ದೊಂದು ಕೆಲಸ ನಮ್ಮ ತಾಯಿ ತಂದೆ ಕಲಿಸಿರ್ತಕ್ಕಂಥ ಒಂದು ಗುಣ ಏನಂದ್ರೆ ಮುಂದೋಡಿ ಕೆಲಸ ಮಾಡು, ಕಾಯಕ ಮಾಡು, ನಿನ್ನ ಕೈಲಾದ ಮಟ್ಟಿಗೆ ದಾಸೋಹ ಮಾಡು. ಇವೆರಡು ಶರಣರು ನಮ್ಮ ತಾಯಿ ತಂದೆ ಹಾಕಿ ಕೊಟ್ಟಿರ್ತಕ್ಕಂಥ ದಾರಿಯೊಳಗೆ ನಾವು ನಡ್ಕೊಂಡು ಬಂದಿರ್ತಕ್ಕಂಥದ್ದು. ಇವತ್ತ ನಿಮ್ಮ ಸಂಜಯ್ ಪಾಟೀಲ್ ಹೇಳೋದು ಋಣಭಾರ ಅಂತಕ್ಕಂಥವ್ರು. ಹಾಗಲ್ಲಿ ನೋಡ್ರೆ ನಿಮ್ಮ ಋಣಭಾರ, ಸಮಾಜದ ಋಣಭಾರ ನಮ್ಮ ಮೇಲೆ ಭಾಳ ಇದೆ. ಇನ್ನೂ ನಾವು ತೀರಿಸ್ಬೇಕಾಗ್ಯದ. ಇಂಥ ಪೂಜ್ಯರ ಒಂದು 3 ಗಂಟೆ ಇವತ್ತು ಅಪ್ಪರನ್ನು ಬಿಡಲಿಲ್ಲ. ಈಗೆಲ್ಲ ಫ್ರೀ ಆಗಿದೆ, ಇಬ್ಬರು ಗಂಡ ಹೆಂಡತಿ. ನೀವು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಯಾವಾಗೇ ನಮ್ಮ ಇಲ್ಲಿ ಚಿಂಚೋಳಿ ಗೌಡರು ಕೂಡ ಇದು ಒಂದು ಕಾರ್ಯಕ್ರಮದಲ್ಲಿ ಎಚ್ಚೆಟ್ಟಣ್ಣವರು, ಇದು ನಿಮ್ಮ ಶಾಲೆ ಅಲ್ಲ, ನಿಮ್ಮ ಮಠ ಅಲ್ಲ, ಯಾವತ್ತೂ ಬಂದು ನೀವು ಸೇವೆ ಮಾಡೋದು ನಮ್ಮದೇನು ಅಭ್ಯಂತರಿಲ್ಲ, ಬರಬೇಕಂತೇಳಿ ಅವರು ಕೂಡ ನಮ್ಮನ್ನು ಕರೆದು. ಕಾರಣ ಇಷ್ಟೇ, ಈ ಆಳಂದ ತಾಲೂಕಿನೊಳಗೆ ಒಂದು ಅಟುವ ಇರಲಿಲ್ಲ. ಅವಾಗ ನಾವು ಆಳಂದ ಬಂದವ್ರು ಸುಟ್ಟು ಶುರು 6 ತಿಂಗಳ ನಮ್ಗೆ ಅಲ್ಲೇ ಯಾರು ಗೊತ್ತಿಲ್ಲ ನೋಡಿ. ಇವತ್ತು ಎಷ್ಟು ಗೊತ್ತಾಗ ಶಾಲೆಯೊಳಗೆ 4 ರೂಮಿನೊಳಗೆ ನಾಗೇಂದ್ರಪ್ಪ ಮಾಡ್ಯಾಳೆ ಮತ್ತು ನಾನು 6 ತಿಂಗಳು ಶಾಲೆ ಒಂದು ರೂಮ್ನಲ್ಲಿ ವಾಸ ಮಾಡ್ತಿದ್ದೇವೆ. ನೌಕರಿ ಸೇರಿದಾಗ ಅಲ್ಲೇ ಇರೋದು, ಅಲ್ಲೇ ಊಟ, ಅಲ್ಲೇ ಮಕ್ಕಳು, ಅಲ್ಲೇ ಎಲ್ಲ. ತದನಂತರ 35 ವರ್ಷದ ಒಂದು ಲಾಂಗ್ ಸರ್ವಿಸ್ ಇರು. ಯಾಕಂದ್ರೆ ಇದಕ್ಕೆಲ್ಲ ಕಾರಣ ಯಾರಂದರೆ ಸನ್ಮಾನ್ಯ BR ಪಾಟೀಲ್.
BR ಪಾಟೀಲರು ಕೂಡ ನಮ್ಮ ತಂದೆಯವರು ಶಿಕ್ಷಕರಾಗಿರುವುದರಿಂದ ಸತ್ಸಂಗದ ಡ್ಯೂಟಿ ಇದ್ದಾಗ BR ಪಾಟೀಲರು ಕೂಡ ಅವ್ರ ಕೈಯೊಳಗೆ 2 ವರ್ಷ ಅವರು ಶಾಲೆಯನ್ನು ಕಲಿತಿರ್ತಕ್ಕಂಥದ್ದು. ಸೊ ಅದೇ ಗುಣದ ಮೇಲೆ ಇವತ್ತ ನಾವು ಒಟ್ಟು 3 ಮಂದಿ ಅಣ್ಣತಮ್ಮರು, 4 ಮಂದಿ ಅಕ್ಕಂಗಿಯರು. ಇಬ್ಬರು ಕರ್ನಾಟಕದಲ್ಲಿ ಇದ್ದಾರೆ, ಇಬ್ಬರು ಮಹಾರಾಷ್ಟ್ರದಲ್ಲಿ ಇದ್ದಾರೆ. ನಾವಿಬ್ಬರು ನಮ್ಮ ದೊಡ್ಡ ಅಣ್ಣ HB ತೀರ್ಕೆ ಮಕ್ಕಳ ಸಾಹಿತ್ಯ. ನನ್ನ ಸಣ್ಣ ತಮ್ಮ ದುರ್ದೈವದಿಂದ 2 ವಯಸ್ಸಾಯಿತು, ಮೊನ್ನೆ ಜುಲೈ 3 ಕಳ್ಕೊಂಡಿವಿ. ಸೊ ಭಾಳ ಆ ದುಃಖ ಇನ್ನೂ ಕೂಡ ನಮ್ಗೆ ಮಾಸಿಲ್ಲ. ಕಾರಣ ಅಂದರೆ ತ್ರಿಮೂರ್ತಿಗಳು ಅಂತ ನಾವು ಕರಿತಿದ್ರು, ಬ್ರಹ್ಮ ವಿಷ್ಣು ಮಹೇಶ ಹೆಂಗಿರ್ತಾರಲ್ಲ ಹಾಗೆ ನಮ್ಮ ವೈನಿಯರು ಕೂಡ. ಇವ್ರಿಗೆ ನಾವು ಅದೇ ಹೇಳ್ತೀವಿ, ನಮ್ಮ ವೈನಿ ಅಂದರೆ ಇವತ್ತು ಎಕ್ಸೆಟ್ ಅನ್ನೋ ರಿಲೇಷನ್ಗೆ ಅವ್ರ ಮನೆ ಜಯಮಾನರು ಅವರು ಡ್ಯೂಟಿ ಮಾಡ್ತಾರೆ. ನಮ್ಮ ವೈನಿಯವರು ಪಾರ್ವತಿ ಇದ್ದಂಗ, ನಮ್ಮ ಮನೆಯವರು ಸರಸ್ವತಿ ಇದ್ದಂಗ, ನಮ್ಮ ತಮ್ಮನ ಮನೆಯವರು ಲಕ್ಷ್ಮಿ ಇದ್ದಂಗ. ನಮ್ಗೆ ಇನ್ನೇನು ಬೇಕ್ರಿ? ಪಾರ್ವತಿ, ಸರಸ್ವತಿ, ಲಕ್ಷ್ಮಿ 3 ದೇವತೆಗಳು ನಮ್ಮ ಮನೆಗೆ ನೆಲೆಸ್ಯಾರಂದ ಬಳಕ ನಮ್ಗೆ ಯಾವುದೂ ಕೊರತೆ ಪಟ್ಟಿಲ್ಲ ದೇವ್ರು ಇಲ್ಲಿದ್ದಾನೆ. ಸೊ ಅಂಥ ಒಂದು ಕೀರ್ತಿ ಮನೆತನ ಅಂದರೆ ಪಡಸಾವಳಿ ಒಳಗೆ ಇವತ್ತ ತಮ್ಮಷ್ಟಕ್ಕೆ ತಾವು ಕೆಲಸನ ಮಾಡ್ಕೊಂಡು ಹೋಗಿ ಏನೋ 4 ಜನರ ಬಾಯಿಯೊಳಗೆ ಪ್ರೀತಿಯಿಂದ ಮಾತಾಡೋದ್ರ ಜೊತೆಗೆ ನಾವೇನು ಭಾಳ ಇದ್ದ ಅಗರ್ಭರಲ್ಲ, ನಾವೇನು ಇದು ಮಾಡಬೇಕು ಅಂತೇಳಿ ಇದೆ. ಅದರ ಸಮಯ ಮುಂದೂಡ್ತಾ ಇದೆ. ಅವಾಗ ನಾವೆಲ್ಲರೂ ಕೂಡ ಈ ಕರೆಗೆ ಹೋಗೊಟ್ಟು ಬಂದು ನಮ್ಮನ್ನು ಪುನಃ ಆಶೀರ್ವಾದ ಮಾಡಾಗತ್ತೀವಿ. ಈ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಬಂದದಕ್ಕಾಗಿ ನಮ್ಮ ಕೀರ್ತಿ ಪರಿವಾರದಿಂದ ಅನಂತ ಉತ್ಪೂರ್ವಕವಾದಂಥ ಒಂದು ಶಿರಿಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳಿ ನಿಮ್ಮ ಚಿರಋಣಿ ಯಾಕಿದ್ದೇನೆ ಕೀರ್ತಿ ಮನೆತನದ ಪರವಾಗಿ ಅನ್ನುವಂಥ ಮಾತುಗಳನ್ನು ಹೇಳುವುದರ ಜೊತೆಗೆ ಯಾವುದೇ ಒಂದು ಮನೆತನ ಬೆಳೆಯಬೇಕಾದರೆ ಆ ಮನೆಯಲ್ಲಿರ್ತಕ್ಕಂಥ ಹೆಣ್ಮಗಳು ಬಹಳ ಮುಖ್ಯ ಕಾರಣ. ಸೊ ಮನೆತನಗಳ ಯಾವುದ್ರೊಳಗೆ ಎಲ್ಲಿ ಚಲೋವ ಇವತ್ತು ನಾನಂತೂ ಭಾಳ ಎಲ್ಲ ಕಡೆ ಗೌಡ್ರಂದಂಗೆ ಓಡಾಡ್ಕೊತಿರ್ತೀವಿ ಪಾದರ್ಸದಂತೆ. ಪುತ್ತೂರು ನಮ್ಗೆ ಮೈ ವಜ್ಜೆ ಆಗ್ತವೆ, 3 ಊಟ ಮತ್ತೆ ಕೆಲಸ ಕಣ್ ತುಂಬ ನಿದ್ದೆ. ನಮ್ಮ ಜನಪದದೊಳಗೆ ಹೇಳ್ತಾರೆ ಏನಂದ್ರೆ ಮುದ್ದಿ, ಲದ್ದಿ, ನಿದ್ದಿ ಇವು 3 ಯಾಕೆ ಚಲೋ ಇರ್ತದ ಅವ ಆರೋಗ್ಯವಂತನಾಗಿರ್ತಾನ. ಇವತ್ತು 60 ವರ್ಷ ಆಯಿತು, ನಾವು ದಂಪತಿಗಳು ಇನ್ನೂ ಕೂಡ ಯಾವುದೇ ರೋಗಗಳಿಲ್ಲ. ಇದು ಕಾರಣ ಅಂದ್ರೆ ಇಂಥ ಸುಕೃತ ಪುಣ್ಯ ಪೂಜ್ಯರ ಆಶೀರ್ವಾದ, ಈ ಮಠಮಾನ್ಯಗಳು, ಗುರು ಹಿರಿಯರು ಎಲ್ಲಿ ಹೋದರೂ ಕೂಡ ನಮಗೊಂದು ಆಶೀರ್ವಾದ ಇದೆ. ನಾನು ಬೆಂಗಳೂರಿಗೆ ಹೋದೆ, ಒಂದು ರಾಜ್ಯವಾಡ ತಗೊಳಕ ಕಾರಣ ಇಲ್ಲ. ಅಲ್ಲಿ ತುಮಕೂರು ಮಠಕ್ಕೆ ಹೋದಿವಿ, ಪ್ರೆಸ್ ದಾರಿಲಿದೆ ನೋಡಿ. ಅಲ್ಲಿ ಪೂಜ್ಯರು 111 ವರ್ಷ ಬಾಳಿ ಬದುಕಿ ಸಮಾಜಕ್ಕೆ 10,000 ಮಕ್ಕಳಿಗೆ ಫ್ರೀ ಉಚಿತ ದಾಸೋಹ ಮಾಡಿ ಇವತ್ತು ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ಅಂಥ ಮಹಾತ್ಮರ ದರ್ಶನ ಇತ್ತು. ಅದು ನೋಡಿ ನಾನು ತುಂಬ ಕಣ್ತುಂಬ ಆಯಿತು. ಅಷ್ಟು ನನಗೆ ಖುಷಿ ಆಯಿತು. ಎಂಥ ವ್ಯಕ್ತಿಗಳಲ್ಲಪ್ಪ ನಮ್ಮ ಕಣ್ಣನ್ನು ನಾಡಿರುವಾಗ. ಸೊ ಅದ್ರ ಜೊತೆಗೇ ಆ ಬರುವತ್ತಿನಾಗ ಕೊಪ್ಪಳಿಂದ ಮುಂದೆ ಬಂದಿದ್ರು. ಅವ್ರು ನೆನಪಾಯ್ತು ಅಪ್ಪಾಜಿ ಊರಲ್ಲಿದ್ದಾರ. ಆ ಕೊಪ್ಪಳ ಮಠಕ್ಕೆ ಹೋಗಿ ಅಲ್ಲಿ ಫ್ರೆಶ್ ಆಗಿ ಮತ್ತು ಪೂಜ್ಯರ ದರ್ಶನ ಪಡ್ಕೊಂಡು ಅವ್ರ ಆಶೀರ್ವಾದ ತಗೊಂಡು ಪ್ರಸಾದ ತಗೊಂಡು ಕೊಪ್ಪಳ ಗವಿಸಿದ್ದೇಶ್ವರ ಮಠಕ್ಕೂ ಕೂಡ ಪೂಜ್ಯರ ಆಶೀರ್ವಾದ. ಯಾಕಂತಂದ್ರೆ ಇಂಥವೆಲ್ಲ ಸಿಗ್ಬೇಕಾದ್ರೆ ನಮ್ದೊಂದು ನಿಮ್ಮೆಲ್ಲರ ಒಂದು ಆಶೀರ್ವಾದ, ಪೂಜ್ಯರ ಆಶೀರ್ವಾದ, ಪೂರ್ವಿ ಪುಣ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಸಮಯದ ಅಭಾವ. ಸೊ ಹಾಗಾಗಿ ನಮ್ದೇನಪ್ಪ ಅಂದ್ರೆ ಆಧ್ಯಾತ್ಮಿಕತೆ. ಜೀವನ ಅನ್ನೋದು ನಿಂತ ನೀರಲ್ಲ, ಹರಿಯ ನೀರಾಗಬೇಕು. ಪ್ರತಿಯೊಬ್ಬರ ಜೀವನ ಬಹಳಷ್ಟು ಕುಟುಂಬ ಸಾಮರಸ್ಯಗಳಲ್ಲಿ ನಾನು ನೋಡ್ತಾ ಇದ್ದೀನಿ. ಪ್ರತಿಯೊಂದು ಹಳ್ಳಿಗಳಲ್ಲಿ ನಾನು ಮಹಿಳಾ ಶಕ್ತಿಗಳಿಗೆ ಸ್ವಲ್ಪ ಕ್ಲಾಸ್ ಮಾಡಕ್ಕೆ ಹೋಗ್ಲಿಕತ್ತೀನಿ. ಅಲ್ಲೆಲ್ಲ ನೋಡಿದಾಗ ಏನು ಅನ್ನಿಸ್ತದೆಯಪ್ಪ ಅಂದ್ರೆ ಬಡತನ, ಕಷ್ಟ ಇದೆ, ದಾರಿದ್ರ್ಯವಿದೆ, ದುಡ್ಲಿಕ್ಕೆ ಇವತ್ತು ಎಷ್ಟು ದುಡಿದ್ರೂ ಕೂಡ ನಮಗೆ ಸಾಲ್ತಾ ಇಲ್ಲ. ಸೊ ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅದರಪ್ಪ. ಅದಕ್ಕಾಗಿ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡಿಸೋಣ, ಅವ್ರ ಕಾಲ ಮೇಲೆ ಅವ್ರು ನಿಲ್ಲುವಂತೆ ಮಾಡೋಣ. ಅವ್ರ ಜವಾಬ್ದಾರಿಯನ್ನು ನಾವು ತಾಯಿ ತಂದೆಯನ್ನು ಹೊತ್ಕೊಂಡು ಇವತ್ತ ಆಸ್ತಿಗಾಗಿ ಮಕ್ಕಳನ್ನು ನಾವು ಮಾಡದೇ ಮಕ್ಕಳನ್ನೇ ಆಸ್ತಿಯಾಗಿ ಮಾಡಿಬಿಟ್ಟಿದ್ರೆ ನಮ್ಮ ಸಮಾಜದ ನಮ್ಮ ಮನೆತನದ ಋಣ ತೀರ್ತದ ಅಂತಕ್ಕಂಥ ನಿಟ್ಟಿನೊಳಗೆ ಇಲ್ಲಿ ಹೇಳೋದ್ರ ಜೊತೆಗೆ ಒಂದು ಸಣ್ಣ ಮಾತಿನ ಮೂಲಕ ನಾನು ಮುಗಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಈ ಜೀವನ ಅನ್ನೋದು 100 years. ಈ ಒಂದು ಜೀವನ ಹೆಂಗಿದೆ ಅಂದರೆ
ಜೀವನ ಒಂದು ಟೆಸ್ಟ್. ಯಾವ ಟೆಸ್ಟ್ಗೆ 14 ತೋರಿ 25 ಮಾಡಿ ತೋರಿ 50 ತೋರಿ 100 ತೋರಿ ಏನೋ ಒಂಥರ ಟೆಸ್ಟ್. ಲೈಫ್ ಒಂದು ಟೆಸ್ಟ್. ಸಂತೋಷ ಅನ್ನೋದು ರೆಸ್ಟ್. ಭಾಳ ಮಂದಿ ಇರುತ್ತೆ. ನಮ್ಮ ಮೇಡಮ್ ಅವರು ಕೇಳಿ ಸಾಲಿ ಇದ್ದಾಗ ಮುಂಜಾನೆ ಸಂಜೆ ತನ ನಮ್ಮ ಬೈಕೋತ ಅಡಿಗೆ ಮಾಡೋರು. ರೆಸ್ಟ್ ತಗೋರೇನು ತಗೋತಿರ್ಲಿಲ್ಲ, ಅದರೊಳಗೆ ಮೊಳಕಾಲ ಪೇನ. ನಾವು 50 ಯಾಕಂದ್ರೆ ನೌಕರಿ ಅಂದ ಬಳಕ ನಾವು ಇಬ್ಬರು ಪಾಲ್ದಾರರು. ನೀನು ಯಾರೋ ಅಮ್ಮರೇ ನೋಡ್ಕೊಂಡವ್ರು ಬಂದು, ಸರ್ ನಮ್ಮ ಮನೆಯಾಗ ಚೆನ್ನಮ್ಮ ಮತ್ತು ನಾವು ಹೆಂಗೆ ಮಾಡ್ತೀವಿ ಅಂದ್ರೆ 50-50 ಇದೆ ಅಂದರು. ನೀವು 50 ಹಾಕಿ ನಾವು 75-25 ಇದ್ದೀವಿ ಅಂತ. ಕಾರಣ ನಮ್ಮ ಇದು ನಾವು ಹೊಂದ್ಕೊಂಡು ಹೋಗ್ಬೇಕಲ್ಲ. ಅದಕ್ಕಾಗಿ ಸಂತೋಷ ಅನ್ನೋದು ನಿಮ್ಗೆ ಯಾವ ಗಳಿಗೆಯಲ್ಲಿ ಸಿಗ್ತದ ಅದೇ ನಿಮ್ಗೊಂದು ರೆಸ್ಟ್. ಅದು ಪಡಲಿಕ್ಕೆ ಇವತ್ತು ನಾವೆಲ್ಲರೂ ಪ್ರಯತ್ನ ಮಾಡಬೇಕಾದದು. ಹೆಚ್ಚು ಯೋಚಿಸುವುದು ನೋಡಿ. ಯಾರು ಭಾಳ ಗೌರವ ವಿಚಾರದಾಗಿರ್ತಾರೆ, ಮುಂದಿದ್ದವ್ರಿಗೆ ಸುಧಾರಣೆ ನೋಡಲ್ಲ, ಅವರು ವೇಸ್ಟ್. ಯಾರು ಹೆಚ್ಚು ಆಲೋಚನೆ ಮಾಡ್ತಾರೋ ಅದು ವೇಸ್ಟ್ ಅಂತಕ್ಕಂಥದ್ದು ಕೂಡ ನಾವು ತಿಳ್ಕೊಳ್ಬೇಕಾಗಿದೆ. ಏಕೆಂದರೆ ನಾವೇ ಈ ಜಗತ್ತಿನಲ್ಲಿ ಗೆಸ್ಟ್. ನಾವು ಈ ಭೂಮಿ ಮೇಲೆ ಏನು ಹುಟ್ಟು ಬಂದಿದ್ದೇವಲ್ಲ, ತಾಯಿ ತಂದೆ ಗರ್ಭದಿಂದ ಹುಟ್ಟು ಬಂದಿದ್ದೇವಲ್ಲ, ಅದಕ್ಕಾಗಿ ಗೆಸ್ಟ್ ಆಗಿ ಬಂದೀವಿ. ಅದಕ್ಕಾಗಿ ಹೇಳ್ತಾರೆ 4 ದಿನದ ಸಂತಿ ಯಾಕೆ ನೀ ಚಿಂತೆ ಮಾಡ್ಕೊತ ಕುಂತಿ, ನಡಿ ನಿನ್ನ ಸಂತಿ ಗಂಟ ಹೊತ್ಕೊಂಡು ನನ್ನ ಮನೆಗೆ ನೀ ನಡಿ ಅಂತಕ್ಕಂಥದ್ದು ಕೂಡ ದಾಸರು, ಶರಣರು, ಸಾಹಿತ್ಯಗಳು ಸಾಕಷ್ಟು ಹೇಳ್ಯಾರ. ಸೊ ಅಂಥ ಒಂದು ಜಗತ್ತಿನೊಳಗೆ ಗೆಸ್ಟ್ ಆಗಿ ಬಂದೀವಿ. ಗೆಸ್ಟ್ ಆಗಿ ಹೋಗ್ಬೇಕಾಗಿರ್ತಕ್ಕಂಥ ಕಾಲ ಇದು, ಕಲಿಯುಗ ಅನ್ನೋದು. ಆದ್ದರಿಂದ ನೀವು ಸಂತೋಷವಾಗಿರಿ ಮತ್ತು ಇತರರ ಸಂತೋಷವಾಗಿರ್ತಕ್ಕಂಥದ್ದು ನಮಗೆ ಅದು ಭಾಳ ಬೆಸ್ಟ್. ನೋಡಿ, ನಮಗೆಲ್ಲ ಮಾಡಿದಿರಲ್ಲ, ನಿಮ್ಮ ಸಂತೋಷನೇ ನಮ್ಮ ಸಂತೋಷ. ನಾವು ಸಂತೋಷವಾಗಿರುವುದನ್ನು ನೀವು ಕಣ್ಣು ತುಂಬ ಇವತ್ತು ನೋಡಿದಿರಲ್ಲ, ಇದಕ್ಕಿಂತ ನಮ್ಗೆ ಮತ್ತೆ ಯಾವ ಸಂತೋಷ ಬೇಕು ಹೇಳಿ? ಇದೇ ನಮಗೆಲ್ಲರಿಗೂ ನಿಮಗೆಲ್ಲರಿಗೂ ಬೇಕಾಗಿರ್ತಕ್ಕಂಥ ಬೆಸ್ಟ್ ಅನ್ನುವಂಥ ಮಾತುಗಳನ್ನು ಹೇಳೋದ್ರ ಮೂಲಕ ತಮಗೆಲ್ಲರಿಗೂ ಅಭಿನಂದಿಸಿ, ಪೂಜ್ಯರಿಗೆ ವಂದಿಸಿ, ಅಣ್ಣವರಿಗೆ ನಮಸ್ಕರಿಸಿ, ತಮ್ಮ ಒಂದು ಪಾದಗಳಿಗೆ ಪಡಬಡುತ್ತಾ, ಮತ್ತು ಶ್ರೀಮತಿಯವರ ಬಗ್ಗೆ ಅಂತೂ ನಿಮ್ಗೆ ಮೊದಲೇ ಗೊತ್ತಿದೆ, ಹೆಚ್ಚಿಗೆ ಹೇಳ್ಬೇಕು. ಮತ್ತೊಂದು ಸಂದರ್ಭದಲ್ಲಿ ನಾವು ಬಿಟ್ಟು ಹೊರಗೆ ಬರ್ಲಿಕ್ಕೆ ಆಗಲ್ಲ. ಇವತ್ತೇನೋ ಇಷ್ಟು ಮಕ್ಕಳು ಹೆಣ್ಮಕ್ಳು ಬಂದಿರಿ, ತಾಯಿಗೆ ಬಂದಿರಿ, ಮಕ್ಕಳು ಬಂದಾರ ದೊಡ್ಡದಿದ್ದು ನಮ್ಮ ಪುಣ್ಯ ಅನ್ನ. ಇದೇ ಥರ ನಮ್ಮ ಸಂಜೆ ಪಾಟೀಲ್ ಬಿಡಬಡಿಸ್ತಾರೆ, ಸರ್ ಅಮಾವಾಸ್ಯೆಗೆ ಶ್ರಾವಣ ಸಂಜೆ ಚಾಲು ಆಗ್ತದ್ರಿ, 13ನೇ ವರ್ಷ ಯಾರ್ಯಾರಿಗೆ ಕರೀರಿ, ಹ್ಯಾಂಗೆ ಕರೀರಿ. ರಾಮಣ್ಣ ಸರ್ಗಾರೆ ಸಿಕ್ಕಾಪಟ್ಟೆ ಅವರು ತುಂಬ ಬೀಳ್ತಾರೆ. ಆದ್ರೆ ಅಲ್ಲಿ ತಲೆ ಎಡ್ಸ್ರ ನಾವು 10-20 ಮಂದಿ ಇರೋಲ್ಲ. ಆ ಶಾಲೆಗಳನ್ನು ಸೇರಿಸಿ, ಮಕ್ಕಳನ್ನು ಸೇರಿಸಿ ಶ್ರಾವಣ ಸಂಜೆ ಮಾಡ್ತಕ್ಕಂಥದ್ದು. ದಯವಿಟ್ಟು ತಾಯಿಗಳಿಗೆ ಕೈ ಮುಗಿದು ಕೇಳ್ತೀನಿ, ಎಲ್ಲೇ ಪ್ರವಚನ ನಡೀಲಿ, ಮಠದಾಗ ನಡೀಲಿ, ಗುಡಿಯಾಗ ನಡೀಲಿ, ಎಲ್ಲಿ ನಡೀಲಿ, ತಮ್ಮ ಬಿಡುವಿನ ವೇಳೆ ಒಂದು ಅರ್ಧ ಗಂಟೆ ಅಲ್ಲಿ ಮಕ್ಕಳನ್ನು ನೀವು ತೆಗೆದುಕೊಂಡು ಬಂದು ಆ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿದ್ರಂದ್ರೆ ಇದಕ್ಕಿಂತ ಬೆಸ್ಟ್ ಪುಣ್ಯ ಮತ್ತೆ ಯಾವುದೂ ಅಲ್ಲ ಅಂತ ಕೇಳ್ತಕ್ಕಂಥ ಒಂದು ಇದಕ್ಕೆ ತಾವೆಲ್ಲರೂ ಪಾತ್ರರಾಗಲಿ. ದೇವರು ನಮಗೆ ಆಯುಷ್ಯ, ಆರೋಗ್ಯ, ಭೋಗ ಭಾಗ್ಯಗಳೆಲ್ಲ ಪಟ್ಟು ಕಾಪಾಡಿ ತಾವೆಲ್ಲರೂ ಕೂಡ ಸಂತುಷ್ಟವಾಗಿರಿ ಅಂತಕ್ಕಂಥ ಮಾತುಗಳನ್ನು ನಮ್ಮ ಕೀರ್ತಿ ಮಂತ್ರದ ಪರವಾಗಿ ತಮಗೆಲ್ಲರಿಗೂ ಪೂರ್ವಕ ಅಭಿನಂದನೆ ತಿಳಿಸಿ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತೇನೆ. ನಮಸ್ತಸ್ಮೈ ಗುಣಾತೀತಂ ವಿಭವಾಯ ಪರಾತ್ಮನೇ ತಸ್ಮೈವಾಗೆ ಆದಿಗುರುವನ್ನು ಸ್ಪರ್ಶಿಸಲು ಅಳತೆಗೆಂಬದ ಗುರುಪ್ರಾಂತೆಯ ಗುರುಗಳಿಗಾಗಿರುವಂತಹ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳನ್ನು ನವಮಂದಿರದಲ್ಲಿ ಧ್ಯಾನಿಸಿಕೊಂಡು ಇವತ್ತು ಹಿರೇಮಠ ಸಂಸ್ಥಾನದಲ್ಲಿ ಉಪಸಾಹಿತಿಯವರ ದಂಪತಿಗಳಿಗೂ ಸನ್ಮಾನ ಮತ್ತು ಸರ್ಕಾರದ ಆಡಳಿತದ ಗೆಳೆಯರ ಬಳಗ ಜೊತೆಗೆ ಎಲ್ಲ ತಾಯಂದಿರ ಒಂದು ಸಮೂಹದಲ್ಲಿ ಕಾರ್ಯಕ್ರಮ ವಿಶೇಷವಾಗಿರುವಂತಹ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯಾಗಿರ್ತಕ್ಕಂತಹ ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂತಹ ಅಪ್ಪಸಾಹಿತ್ಯವರೇ, ಮಾತೋಶ್ರೀ ಸರಸ್ವತಿ ಅಪ್ಪಸಾಹಿತ್ಯವರೇ ಹಾಗೂ ಎಲ್ಲ ಈ ಕುರಿತಿರುವಂಥ ಪತ್ರಿಕಾ ಮಾಧ್ಯಮದವರೇ, ವಾಸ್ತವಿಕ ಮಾತನಾಡಿರ್ತಕ್ಕಂತಹ ಸಂಜೆ ಪಾಟೀಲ್ರವರೇ, ಸಭಾ ಸಂಚಾಲನೆ ಮಾಡತಕ್ಕಂತಹ ಮಠಕೀಸರವರೇ, ಇವರೆಲ್ಲ ಅವರ ಬದುಕು ಸದಾಕಾಲ
ಇನ್ನೂ ವಿಸ್ತಾರವಾಗಿ ಸಮಾಜದ ಅವರು ಹೇಳಿದ ಹಾಗೆ ಮಹಿಳಾ ಸ್ವಾವಲಂಬಿ ಜೀವನ ಬಗ್ಗೆ, ಅನೇಕ ಮಕ್ಕಳ ಬಗ್ಗೆ ಅವೆಲ್ಲ ನೋಡಿದಾಗ ಬಹುಶಃ ಅನಿಸ್ತಾ ಇದೆ ಒಳ್ಳೆಯ ಅವರ ಹೃದಯದಲ್ಲಿ ಎಷ್ಟೊಂದು ವಿಶಾಲವಾಗಿರುವಂತಹ ಸ್ಥಾನವನ್ನು ನೀಡಿದ್ದಾರೆ ಸಮಾಜಕ್ಕಾಗಿ ಅನ್ನೋದು ಕೂಡ ಅವರ ವಿಶೇಷವಾಗಿ ಅಪ್ಪಸಾಹೇಬ್ ತೀರ್ಥಿಯವರ ತಂದೆ ತಾಯಿಗಳ ಪುಣ್ಯ ಪ್ರತಿರೂಪವಾಗಿ ಅಪ್ಪಸಾಹೇಬ್ ತೀರ್ಥಿಯವರ ಒಂದು ವಿಶಾಲವಾಗಿರುವಂತಹ ಹೃದಯ ಇಷ್ಟೊಂದು ಕಾರ್ಯಗಳನ್ನು ಮಾಡಿದ್ದಾರೆ. ಅವರ ಕಾರ್ಯಗಳನ್ನು ನೋಡಿ ಮನತುಂಬಿ ಬಹುಶಃ ನಮ್ಮ ಸದ್ಗುರುಗಳಾಗಿರುವಂತಹ ಸಿದ್ಧಲಿಂಗ ಶಿವಾಚಾರ್ಯರ ಆಶೀರ್ವಾದ ವಿಶೇಷವಾಗಿ ಅವರ ಮನೆತನದ ಮೇಲೆ ಅವರಿಗೆ ಸದಾಕಾಲ ಬಂದಿರುವಂಥ ಎಲ್ಲರಿಗೂ ಕೂಡ ಈ ಒಂದು ಶುಭವನ್ನು ಹಾರೈಸಿ ಮೊನ್ನೆ ಈ ಗುರು ಪೂರ್ಣಿಮೆ ಕೂಡ ಮುಗಿದಿದೆ. ಎಲ್ಲರಿಗೂ ಕೂಡ ಒಂದು ಶಿಕ್ಷಕರು ಕೂಡ ಬಂದಿದ್ದಾರೆ ಅನೇಕ ಜನ, ಅವರುಗಳು ಕೂಡ ಶುಭವನ್ನು ಹಾರೈಸಿ ನಿಮ್ಮ ವಿದ್ಯಾರ್ಥಿಗಳಿಗೆ ತಾಯಂದಿರು ಎಲ್ಲ ಏನು ಹೇಳಬೇಕಪ್ಪ ಅಂತ ಹೇಳಿದಾಗ ಮಕ್ಕಳಿಗೆ ಮೊಬೈಲ್ಗಳನ್ನು ಬಳಸುವಂತಹ ಸ್ಥಿತಿಯನ್ನು ಕಡಿಮೆಯನ್ನು ಮಾಡಿಸಿ ಮೌಲ್ಯಗಳನ್ನು ಒಳ್ಳೆಯ ಚಿಂತನೆಗಳನ್ನು ಸ್ವಲ್ಪ ಕೂಡ ಅವರಿಗೆ ಬಿತ್ತುವ ಸ್ಥಿತಿಗಳನ್ನು ನಾವು ಮಾಡಿದಾಗ ಮಾತ್ರ ದ್ವೇಷಗಳು, ಅಸೂಯೆಗಳು, ಕೊಲೆಗಳು, ಅನೇಕ ಜಗಳಗಳಾಗಿರ್ಬೋದು ಅವೆಲ್ಲಗಳನ್ನು ತಡೆಗಟ್ಟುವಂಥ ಕೆಲಸಗಳು ಈ ಮತಮಾನ್ಯಗಳ ಕಾರ್ಯಕ್ರಮಗಳು ಮಾಡುವುದರ ಮುಖಾಂತರವಾಗಿ ಒಳ್ಳೆಯ ಸಂಸ್ಕಾರವನ್ನು ಒಳ್ಳೆಯ ಕಾರ್ಯಕ್ರಮ ಮಾಡಿ ತಿಳ್ಕೊಂಡು ಶುಭವನ್ನು ಹಾರೈಸಿ ವೀರಯ್ಯ ಸ್ವಾಮೀಶ್ವರ ಆಗಿರ್ಬೋದು ಯಾವುದೇ ಕಾರ್ಯಕ್ರಮವನ್ನು ಮಾಡಿ ಸಂಜಯ್ ಪಾಟೀಲ್ ಸರ್ ಆಗಿರ್ಬೋದು, DM ಪಾಟೀಲ್ ಸರ್ ಆಗಿರ್ಬೋದು ಅನೇಕ ಜನ ಅವರು ಎನ್ನದೇ ಆತ್ಮೀಯವಾಗಿ ಎಲ್ಲರೂ ಕೂಡ ನಮ್ಮ ಆತ್ಮೀಯರಲ್ಲಿ ಕೂಡ ಭಾವಿಸಿಕೊಂಡು ಇದು ಯಾವುದೇ ಕಾರ್ಯಕ್ರಮ ಮಾಡಿ ಹಿರೇಮಠ ಸಂಸ್ಥಾನ, ಹಿರೇಮಠ ಶಾಲೆ ಸದಾಕಾಲ ನಿಮ್ಮ ಮಠದಂತೆ ಭಾವಿಸಿಕೊಂಡು ನಿಮ್ಮ ಮನೆಯೊಳಗೆ ಯಾವ ರೀತಿ ಕುಳಿತುಕೊಳ್ಳುತ್ತೀವಿ ಅದೇ ರೀತಿ ನಮ್ಮ ಗುರುವಿನ ಮಠ ಅಂತ ತಿಳ್ಕೊಂಡು ಬನ್ನಿ ಕಾರ್ಯಕ್ರಮ ಮಾಡಿ ಅಂತ ತಿಳ್ಕೊಂಡು ಎಲ್ಲ ರೀತಿಯಿಂದ ಕೂಡ ಅವರು ಇವರೆನ್ನದೇ ಈ ಒಂದು ಮೊನ್ನೆ ವಿಶ್ವವಾಣಿ ಪತ್ರಿಕೆಗಳು ಬಂದಿದ್ರು, ಆಮೇಲೆ ವಿಜಯ ಕರ್ನಾಟಕ ಆಗಿರ್ಬೋದು, ಪ್ರಜಾವಾಣಿ ಆಗಿರ್ಬೋದು, ಉದಯವಾಣಿ ಆಗಿರ್ಬೋದು ಅನೇಕ ಪತ್ರಿಕಾ ಮಾಧ್ಯಮದವರು ಈ ಶ್ರೀಮಠದ ಮೇಲೆ ವಿಶೇಷವಾಗಿ ಗೌರವಾರ್ಪಣೆಯಿಂದ ಗೌರವವನ್ನು ಸಲ್ಲಿಸ್ತಾ ಬಂದಿದ್ದೀವಿ. ಇದೇ ರೀತಿ ಒಂದು ತಿಂಗಳಿಗೊಂದು ಏನಾದರೂ ಕೂಡ ಇಂಥ ಎಲ್ಲರಿಗೂ ಕೂಡ ಎಲ್ಲರಿಗೂ ಸನ್ಮಾನ ಮಾಡುವಂಥದ್ದಲ್ಲ, ಅಂತಹ ಅನುಭವಿಕರಿಗೆ ಅನುಭವ ಉಳ್ಳವಂಥವರಿಗೆ ಸಮಾಜದ ಚಿಂತಕರಿಗೆ ನೀವು ಕೂಡ ಸಲಹೆಯನ್ನು ಕೊಟ್ಟರೆ ಮುಂದಿನ ತಿಂಗಳುಗಳಿಂದ ಒಂದೊಂದು ವಿಶೇಷಗಳನ್ನು ಒಂದೊಂದು ಚಿಂತನೆಗಳನ್ನು ಸನ್ಮಾನಗಳನ್ನು ಮಾಡೋಣ ಅನ್ನೋದನ್ನು ಕೂಡ ನಮ್ಮ ಎಲ್ಶೆಟ್ಟಿ ಸರ್ ಹೇಳಿದ ಹಾಗೆ ಅವರ ಒಂದು ಬದುಕಿನೊಳಗೆ ಒಳ್ಳೆಯ ಇನ್ನೂ ಒಂದು ಸಮಾಜ ಸೇವೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂತ ಆಗ್ತದೆ ಅಂತ ಕೂಡ ಹೇಳಿ ಈ ಕಾರ್ಯಕ್ರಮ ಯಾರ್ಯಾರು ಸೇವೆಗಳನ್ನು ಮಾಡಿದ್ದೀರಿ ಅವ್ರಿಗಾದ್ರೂ ಕೂಡ ಒಳ್ಳೆಯ ವಿಶೇಷವಾಗಿರುವಂಥ ಶುಭವನ್ನು ಹಾರೈಸಿ ನಮ್ಮ ಮಾತು